ಗೋವಿಂದಗೌಡರಣ್ಣ ನಿಮ್ಗೆ ಕಾಲು ಬಿಟ್ಟು ಶರಣಂತ ಇದ್ದೀನಿ. ಸಂಪಂಗಣ್ಣ ನಿಮಗೂ ಹಿರಿದು ಕಾಲು ಬಿಟ್ಟು ಶರಣಂತ ಇದ್ದೀನಿ. ನನ್ನ ರೈತರನ್ನ ನೀವು ಇದೇ ರೀತಿ ಕಂಡಮ್ ಮಾಡಿ ಅವರ ಹಕ್ಕುಗಳನ್ನು ಕೊಡಲ್ಲ, ನಿಮ್ಗೆ ಏನಾಯ್ತು ಮಾಡ್ಕೊಡ್ರಿ. ಯಾರೋ ನಿಮ್ಮ ಡೈರೆಕ್ಟರ್ಸ್ ಹೇಳಿದ್ರಂತೆ ರೈಲ್ ಟ್ರೈನ್ ಟಿಕೆಟ್ ತೆತ್ತಿಸ್ಕೊಂಡಾರೆ ಅಂತ. ಸಂಪಂಗಣ್ಣ ರೈಲ್ ಹತ್ಸೋದು ರೈತರ, ರೈಲ್ ನಿಲ್ಸೋದು ರೈತರ ರಕ್ಷಣೆ ಮಾಡ್ತಾ ಇದ್ದಾರೆ. ನನಗೆ ನಮ್ಮ ರೇಣುಕಾ ಅಕ್ಕ ಇವತ್ತರೆಗೂ ನಮ್ಮ ಕ್ಷೇತ್ರ ಜನ ನಾವು ನೋಡಿಲ್ಲ ಅಂತ ಇದ್ದಾರೆ. ಆದ್ರೂ ಸಹ ಅವರ ಧರ್ಮ ಪತ್ನಿ ಆಗಿರ್ತಕ್ಕಂಥ ರೇಣುಕಾ ಅಕ್ಕ ಅವ್ರನ್ನ ರಕ್ಷಣೆ ಮಾಡ್ತಿರೋದಕ್ಕೆ ಯಾವ್ದಾದ್ರೂ ಒಂದು ನಿದರ್ಶನ ಆಯ್ತು ಅಂತಂದ್ರೆ ಈ TAPMC ಒಂದು ಪಟ್ಟಿನ ಕಾರಣ ಅಂತೇಳಿ ನನಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಮೊನ್ನೆ ಹೀಗೆ ಒಂದು ಸಣ್ಣದಾಗಿ ನಮ್ಮ ಮಾಧ್ಯಮದ ಮಿತ್ರರ ಹತ್ರ ಇಲ್ಲಿರ್ತಕ್ಕಂಥ ನಮ್ಮ ಗೋವಿಂದಣ್ಣ ಅವರು ಇನ್ನೊಬ್ರು ಬಂದಿಲ್ಲ, ನಮ್ಮ ಬಿಜೆಪಿ ಸುಧಾಕರ್ ಅವರು ಬಂದಿಲ್ಲ, ಅದೇ ರೀತಿ ನಮ್ಮ ಬಿಜೆಪಿ ವೆಂಕಟೇಶಣ್ಣನವರು, ನಮ್ಮ ರಾಜಸಂದ್ರದ ಚಲಪತಣ್ಣವರು, ಮುನ್ರಾಮಣ್ಣವರು, ಈ ತರ ಅನೇಕ ರೈತರು ನಮ್ಮ ಮನೆ ಹತ್ರ ಬಂದಾಗ ಅವರ ಅಳುವನ್ನು ತೋರ್ಕೊಂಡ್ರು. ಈ ತರ ಈ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ರೈತರಿಗಾಗಿರ್ತಕ್ಕ ಅನ್ಯಾಯವನ್ನ ಯಾರು ಖಂಡಿಸ್ತಾ ಇಲ್ಲ, ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಕನಿಷ್ಠ ಪಕ್ಷ ನೀವು ಮಣ್ಣಿನ ಮಗನಾಗಿದ್ದೀರಾ, ನೀವಾದ್ರೂ ಇದ್ರ ಬಗ್ಗೆ ಮಾತಾಡಿ ಅಂತೇಳಿ ನನಗೆ ಈ ರೈತರ ಒಂದು ನೋವನ್ನ ಹೇಳೋದು. ಆ ಸಮಯದಲ್ಲಿ ಏನೋ ಒಂದು ಸಣ್ಣ ತಪ್ಪಾಗಿರ್ಬೋದು ಅಂತೇಳಿ ನಾನು ಎಲ್ಲ ನಮ್ಮ ಬೇಕಮಂಗಲದ ಗ್ರಾಮೀಣ ಮಾಧ್ಯಮದವರನ್ನು ಕರೆದು ಒಂದು ಸಣ್ಣ ಪತ್ರಿಕೆಯನ್ನು ಮಾಡಿ ಅವರಿಗೆ ಮನವಿ ಮಾಡಿದೆ. ಅಭಿವೃದ್ಧಿಯ ಹರಿಕಾರರು ಏನು ಇಲ್ಲಿರ್ತಕ್ಕಂಥ ನಮ್ಮ ಕೆಜೆಎಫ್ ಕಾಂಗ್ರೆಸ್ ನಾಯಕರು ನಮ್ಮ ರೂಪಕ್ಕರ ಯಾರೇ ಅಭಿವೃದ್ಧಿ ಮಾಡಿಲ್ಲ, ಅವರಿಗೆ ನಿಷ್ಪಾಕ್ಷಿತವಾಗಿ ಕ್ಷೇತ್ರಕ್ಕೆ ಕೆಲಸ ಮಾಡ್ತಿದ್ದಾರೆ ಅಂತ ಏನ್ ಹೇಳ್ತಾ ಇದ್ರು, ಅವ್ರಿಗೂ ಸಹ ಮನವಿ ಮಾಡಿದ್ದೆ. ರೂಪಕ್ನವರೇ, ನೀವು ಇದರ ಬಗ್ಗೆ ಗಮನ ಹರಿಸಿ ರೈತರಿಗೆ ನ್ಯಾಯವನ್ನ ಕೊಡಿಸೋ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿ ಮಾಡಿದೆ. ಆದ್ರೆ ನಾನು ಪತ್ರಿಕಾಗೋಷ್ಠಿ ನಡೆಸಿ ಸುಮಾರು 1 ವಾರವಾದ್ರೂ ಟಿಕೆಟ್ ಅಂದ್ರೆ ಅದೇ ನಮ್ಮ ಅಣ್ಣ ಹೇಳ್ತಾ ಇದ್ರು, ಪೋರ್ಚುಗೀಸ್ ಮೇಲೆ ಯುದ್ಧ ಮಾಡ್ಬೇಕಾ, ಫ್ರೆಂಚರ್ ಮೇಲೆ ಯುದ್ಧ ಮಾಡ್ಬೇಕಾ, ಅಥವಾ ನಮ್ಮನ್ನ ನಾವೇ ಬುದ್ಧಿ ಹೇಳ್ಕೋಬೇಕಾ ಅನ್ನೋ ಒಂದು ಭ್ರಮೆಯಲ್ಲಿ ನಾವಿದ್ದೀರಿ ಅನ್ನೋ ತರ ಇವತ್ತು ನಾವು ಯಾರ ಜೊತೆ ಒದ್ದಾಡಬೇಕು, ಯಾರ ಜೊತೆ ಗುದ್ದಾಡಬೇಕು, ಯಾರ ಜೊತೆ ನಮ್ಮ ಹಕ್ಕನ್ನು ಕೇಳಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆದ್ದರಿಂದ ನಮ್ಮ ಗೋವಿಂದಣ್ಣವರು, ನಮ್ಮ ವೆಂಕಟೇಶಣ್ಣವರು, ಮತ್ತೆ ನಮ್ಮ ಯುವ ಮುಖಂಡರು, ಯುವ ರೈತ ಮುಖಂಡರು ಹೇಳತಂತ ನಮ್ಮ ಅಭಿಲಾಷ್ ರೆಡ್ಡಿ ಅವರು, ಮತ್ತೆ ನಮ್ಮ ರಾಜಪ್ಪಣ್ಣ ಅವರು ಬಹಳ ಶ್ರದ್ಧೆಯಿಂದ ಎಲ್ಲರ ರೈತರ ಹತ್ರ ಹೋಗಿ ಅವರ ಒಂದು ಒಪಿನಿಯನ್ ಕಲೆಕ್ಟ್ ಮಾಡಿ ಇವತ್ತೊಂದು ದೊಡ್ಡದಾಗಿ ಸಭೆ ಸೇರಿಸಬೇಕು, ಈ ನಮ್ಮ ಕೂಗನ್ನು ಸರ್ಕಾರಕ್ಕೆ ಮುಟ್ಟಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಸಭೆಯನ್ನು ಆಯೋಜನೆ ಮಾಡಿದ್ವಿ. ಮೊದಲಿಗೆ ಬಂದಮೇಲೆ ಇಲ್ಲಿರ್ತಕ್ಕಂಥವರೆಲ್ಲ ಬಹಳ ಎಚ್ಚರಿಕೆಯಿಂದ ಯೋಚನೆ ಮಾಡಬೇಕು. ಇಲ್ಲಿರ್ತಕ್ಕಂಥವರೆಲ್ಲ ಬುದ್ಧಿವಂತರೇ, ಆಮೇಲೆ ಎಲ್ಲರೂ ರೈತರ ಪರವಾಗಿರ್ತಕ್ಕಂಥವ್ರು, ಎಲ್ಲರೂ ರೈತನ ಒಂದು ಭೂತಾಯಿಯನ್ನು ನಂಬಿಕೊಂಡು ಆ ಭೂತಾಯಿಯ ಕೊಡಿರ್ತಕ್ಕಂಥ ಒಂದು ಭಿಕ್ಷೆಯಿಂದ ಈ ರೈತನು ಬಹಳ ಬೆಳೀತಾ ಇರ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥವ್ರು. ನಾವೆಲ್ಲ ಒಂದು ಮಾತನ್ನ ಯೋಚನೆ ಮಾಡ್ಬೇಕಾಗತ್ತೆ ಈ ದಿನದಲ್ಲಿ. ಒಂದ್ ಕಡೆ ರೂಪಾ ಮೇಡಮ್ ಅವರನ್ನ ಹೇಳ್ತಾ ಇದ್ದಾರೆ, ನಾನು ಕೆಜೆಎಫ್ ತಾಲೂಕಿನ ಒಂದು ದಿಸೆಯನ್ನೇ ಬದಲಾಯಿಸ್ಬಿಡ್ತಾ ಇದ್ದೀನಿ, ನಾನು ಮಾಡತಕ್ಕಂಥ ಅಭಿವೃದ್ಧಿ ಯಾರೂ ಮಾಡ್ತಾ ಇಲ್ಲ. ಅದೇ ರೀತಿ ಅವರ ಹಿಂಬಾಲಕರು ಈ ಮೋಹನ ಕೃಷ್ಣ ಏನಾದ್ರು ಒಂದು ಮಾತಾಡಿದ್ರೆ ಅವನೇನು ಗ್ರಾಮ ಪಂಚಾಯತಿ ಸದಸ್ಯನ, ಜೆಪಿನ ಅಥವಾ MLA ಅಂತ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನಿವತ್ತು ನಮ್ಮ ಕಾಂಗ್ರೆಸ್ ಮುಖಂಡರನ್ನ ನಾನು ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ, ಅಣ್ಣ ಇವತ್ತು ರೈತರ ರೂಪಾಯಿ ಇರ್ಬೇಕಾದಂತಾರೆ APMC ಮಾರ್ಕೆಟ್ ಅನ್ನ ನೀವು ಸ್ಥಾಪನೆ ಮಾಡಿ. ಆ APMC ಮಾರ್ಕೆಟಿಂಗ್ ಸ್ಥಾಪನೆ ಮಾಡ್ಬೇಕಾದ್ರೆ 10 ಸಲ ಪೂಜೆ ಮಾಡ್ತೀವಿ, ನಾನು ಅದಕ್ಕೆ ಸಂತೋಷ ಪಡ್ತೀನಿ. APMC ನೀವು ತಗೊಂಡಿರುವಂತ ಉದ್ದೇಶ ಏನು? ರೈತರಿಗೆ ನ್ಯಾಯಯುತವಾದಂತ ಬೆಲೆ ಸಿಗಬೇಕು ಅಂತ ಹೇಳಿ ನೀವು APMC ತಗೊಂಡ್ಬಂದಿದ್ದೀರ. ನಾನು ಇವತ್ತವ್ರಿಗೆ ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ ಇರ್ತಕ್ಕಂಥ ನಮ್ಮ ರೈತರ ಪರವಾಗಿ. ಈ APMC ಆಗಿರ್ತಕ್ಕಂಥ ಅಧ್ಯಕ್ಷರುಗಳು, ಡೈರೆಕ್ಟರ್ಗಳು ಅವರು ನಿಜವಾಗ್ಲೂ ರೈತರೇನ ಅಥವಾ ಬಿಸ್ನೆಸ್ ಮ್ಯಾನ್ಗಳ ಅಥವಾ ಕಾಂಟ್ರಾಕ್ಟರ್ಗಳ? ಈ ಒಂದು APMCಯ ನಾಮನಿರ್ದೇಶನ ಮಾಡಬೇಕಾದ್ರೆ ಇಲ್ಲಿರ್ತಕ್ಕಂಥ ರೈತರು ಯಾರಿಗೂ ಕಣ್ಣಕ್ಕೆ ಬಂದಿಲ್ವಾ? ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಇದರಲ್ಲಿ, ಆಯ್ತು ನಿಮ್ಮ ಸರ್ಕಾರ ನೀವೇನೋ ಒಂದು ಮಾಡಿದ್ರೆ ಅವರಿಗೆ ಒಂದು APMC ಅಧಿಕಾರಗಳನ್ನ ಕೊಟ್ಟಿದ್ದೀರಾ. APMC ಬಂದೈತಲ್ವಾ, APMC ಬಂದೈತೆ ಅಂತ ಗೊತ್ತಲ್ವಾ?
ಹೆಚ್ಚು ಕಮ್ಮಿ 3 ತಿಂಗಳ ಯಾವುದು ಮುಗಿಯುತ್ತೆ ಅನ್ನೋದು ನನಗೆ ಮಾಹಿತಿ. ಈ APMC 2 ವರ್ಷಗಳ ಕಾಲ ಅಂದ್ರೆ 1 ವರ್ಷಗಳ ಕಾಲ KGF ರೈತರಿಗೆ ಕೊಟ್ಟಂತ ಬಾಧ್ಯಗಳು ಏನು ಅನ್ನೋದು ನಿಮಗೇನಾದ್ರೂ ಸ್ವಲ್ಪನೂ ರೈತರ ಮೇಲೆ ಕಾಳಜಿ ಇರ್ತಿತ್ತಂದ್ರೆ ನಾಳೆನೆ ಬಿಡುಗಡೆ ಮಾಡಿ. APMC ಇಂದ ಯಾವತ್ತ KGF ರೈತನಿಗೆ ಒಳ್ಳೇದಾಗೈತೆ ಅಂತ ಹೇಳಿ ಮಾಡೋಣ. ಬಟ್ ಕೆಲವ್ರಿಗೆ ಒಳ್ಳೇದಾಗೈತೆ. ನನಗೆ ಅದೇ ಅರ್ಥ ಆಗ್ತಲ್ಲ. ನಮ್ಮ ಸಂಪಂಗಣ್ಣ ಯಾವತ್ತು ನೋಡಿದ್ರೆ ನಮ್ಮ ಹುಟ್ಟು ಹೋರಾಟಗಾರ, ಛಲಗಾರ ಎಲ್ಲಾ ಮಾತಾಡ್ತಾ ಇರ್ತಾರೆ. ಯಾಕೆ ಸಂಪಂಗಣ್ಣ ನೀನು ಇಡೀ ಕರ್ನಾಟಕ ರಾಜ್ಯದಂತೆಲ್ಲ ಸುತ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳಿ ಅನ್ಯಾಯವಾದ ಜಾಗದಲ್ಲಿ ನ್ಯಾಯವನ್ನು ಕೇಳ್ತಿರ್ಬೇಕಾದ್ರೆ KGF ಕ್ಷೇತ್ರದಲ್ಲಿ APMC ನೀವೇ ಹೇಳಿದ್ರೆ ಸುಮಾರು ಒಂದು ಮೀಟಿಂಗ್ ಅಲ್ಲಿ ನೀವೇ ಕಂಪ್ಲೇಂಟ್ ಮಾಡಿದಿರ. ಇದು ರೈತರು ತಂದಿರ್ತಕ್ಕಂಥ APMC ಅಲ್ಲ, ಗ್ರಾನೈಟ್ ಮಾಡ್ಲಿಕ್ಕಿರ್ತಕ್ಕಂಥ APMC ಇದು ನಾನು ಖಂಡಿಸ್ತಾ ಇದ್ದೀನಿ ಅಂತ ನೀವೇ ಹೇಳ್ತೀರ. ಹುಟ್ಟು ಹೋರಾಟಗಾರರು ಅಂತ ನೀವೇ ಹೇಳ್ತೀರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಂಬಿದ್ದೀರಿ ಅಂತ ಇಷ್ಟು ಹೇಳ್ಬೇಕಾದ್ರೆ ಇವತ್ತರೆಗೂ ನೀವು ಯಾಕೆ ಮೌನ ವಹಿಸಿದ್ದೀರಾ? ಬರೀ ಮಾಧ್ಯಮಗಳಿಗೆ ಯಾಕೆ ಸೀಮಿತವಾಗಿದ್ದೀರಾ ಅಂತ ನಾನ್ ಕೇಳ್ತಾ ಇಲ್ಲ. ಸಂಪಂಗನ ಇಲ್ಲಿರ್ತಕ್ಕಂಥವ್ರು ಕೇಳ್ತಾ ಇದ್ದಾರೆ. ಮತ್ತೊಂದು ಪ್ರಶ್ನೆ ಇಲ್ಲಿರ್ತಕ್ಕಂಥ ಮಾನ್ಯ ಅಭಿವೃದ್ಧಿ ಹರಿಕಾರದಂತ ರೂಪಕ್ಕ ಅವರಿಗೆ, ರೂಪಕ್ಕ ನೀವು ಹೇಳ್ತೀರಾ ನೀವು ಕಾರಲ್ಲಿ ಹೋಗೋ ರಸ್ತೆ ನೋಡ್ರಿ, ನಾನು ಹೆಂಗ್ ರಸ್ತೆಗಳು ಡೆವಲಪ್ ಮಾಡಿದ್ದೀನಿ, ಫ್ಲೈಓವರ್ಗಳು ನೋಡ್ರಿ ಅಂತ. ರೂಪಕ್ಕ ನೀವು ನಿಜವಾಗ್ಲೂ ರೈತರಾಗಿ ಹೊಲದಲ್ಲಿ ಬಿತ್ತನೆ ಮಾಡಿ ಮಳೆಗೋಸ್ಕರ ಮೇಲೆ ಕಣ್ಣನ್ನು ನೋಡಿ ಆ ಹೊಲದಲ್ಲಿ ಬಿಸಿಲಲ್ಲಿ ಕಷ್ಟಪಟ್ಟಿದ್ರೆ ರೈತರು ಏನ್ ಬೇಕಾಗಿತ್ತು ಅಂತ ಗೊತ್ತಾಗ್ತಾ ಇತ್ತು. ರೂಪಕ್ಕ ರೋಡ್ ಇದ್ರೆ ಸಾಕಾಗಲ್ಲ. ರೂಪಕ್ಕ ನೀವು ಏನ್ ಹೇಳ್ತಾ ಇದ್ದೀರಿ ಅಂದ್ರೆ ಒಂದು ಕಮಿಷನ್ಗೆ ಒಂದು ಪಾತ್ರ ತಂದಿಟ್ಬಿಡ್ತಾ ಇದ್ದೀನಿ, ಆ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತೀನಿ ಅಂತೀರಾ. ಬೇಯಿಸ್ಕೊಂಡು ತಿನ್ಬೇಕಂತಂದ್ರೆ ನಮ್ಮ KGF ರೈತ ಬೆಳೆದ್ರೇನೆ ಅದರಲ್ಲಿ ಬೇಯಿಸ್ಕೊಂಡು ತಿನ್ನಕ್ಕಾಗೋದು. ನಮ್ಮ KGF ರೈತ ಕಷ್ಟಪಟ್ಟು ಭೂಮಿಪಾಯಿಯಲ್ಲಿ ಅವರು ಕಷ್ಟಪಟ್ಟರೆ ನೀವು ನಾವು ತಿನ್ನಕ್ಕೆ ಆಹಾರ ಸಿಗೋದು. ನೀವು ಮಾತಾಡಿದ್ರೆ APMC ರೋಡ್ ಅಂತೀರಾ. ನಾನು ನಿಮಗೆ ನೇರವಾಗಿ ಸವಾಲಾಗ್ತಾ ಇದ್ದೀನಿ ರೂಪಕ್ಕ. ನಾನು ರೂಪಕ್ಕ ಒಬ್ಬರಿಗೆ ಹೇಳಲ್ಲ, ಸಂಪಂಗಣ್ಣ ನಿಮಗೂ ಹೇಳ್ತಾ ಇದ್ದೀನಿ, ನಿಮ್ಮಿಬ್ಬರಿಗೂ ಹೇಳಲ್ಲ. ಇನ್ನೊಬ್ಬರು ನಮ್ಮ ಇರ್ತಕ್ಕಂಥ ನಮ್ಮ MP ನಮ್ಮ ಬೈಕೊಂಡ್ರ ಪರವಾಗಿಲ್ಲ, ಎಲ್ಲ ಹೇಳ್ತಾರೆ ಯಾಡೋ ಮೈ MP ಮಲ್ಲೇಶ್ ಬಾಬು ರೋಚಿ ಸಪ್ಪ ಮುನ್ಸಾಮಣ್ಣ ಔಟ್ಲೈಟ್ಲನ್ನ ರೋಚಿ ಕೂಸ್ತಾಡಪ್ಪ ಅಂತ. ಮುನ್ಸಾಮಣ್ಣ ನಾನು ಇನ್ನೂ ಕೇಳ್ತಾ ಇದ್ದೀನಿ, ಮುನ್ಸಾಮಣ್ಣ ನಿಮಗೇನಾದ್ರೂ KGF ತಾಲೂಕಿನ ರೈತರ ಬಗ್ಗೆ ಗೌರವ ಅಂತಂದ್ರೆ ಮತ್ತೆ ನಿಮಗೆ ದುಡ್ಡು ಕೊಟ್ಟಿದ್ದಾರೆ. ಕೋಲಾರನ ಹಿಂದೂ ಸಾಮ್ರಾಟ್, ಕೋಲಾರನ ಹಿಂದೂನ ಹುಲಿ ಅಂತ. ನೀವು ಫಸ್ಟ್ ಹಿಂದೂ ಹುಲಿ ಆಗ್ಬೇಕಂದ್ರೆ ಫಸ್ಟ್ ನೀವು ರೈತರನ್ನ ಕಾಪಾಡಿ ಮುನ್ಸಾಮಣ್ಣ. ನಮ್ಮ ಮಲ್ಲೇಶ್ ಬಾಬಣ್ಣ ಕೈಯಲ್ಲಿ ಆಗತ್ತೆ ಅನ್ನೋ ಗೊತ್ತಿಲ್ಲ, ಆದ್ರೆ ನೀವು ಎಲ್ಲಾ ಕಡೆ ನಿಮ್ಮ ಒಂದು ಧೈರ್ಯ, ನಿಮ್ಮ ಒಂದು ಸಾಹಸ ಮತ್ತೆ ನೀವು ಮಾಡ್ಬೇಕಂತ ಭಾಷಣಗಳು ನೋಡಿ ಇಲ್ಲಿರ್ತಕ್ಕಂಥವ್ರು ಹೇಳಿದ್ರು ಮುನ್ಸಾಮಣ್ಣ ಹತ್ರನೇ ಹೋಗೋಣ ಅಂತ. ಮುನ್ಸಾಮಣ್ಣ ನಿಮಗೇನಾದ್ರೂ ನಿಜವಾಗಲೂ ಪಕ್ಷದ ಮೇಲೆ, ಬಿಜೆಪಿಯ ಪಕ್ಷದ ಕಾರ್ಯಕರ್ತರ ಮೇಲೆ, ಬಿಜೆಪಿಯ ರೈತ ಮುಖಂಡರ ಮೇಲೆ ಕಾಳಜಿ ಇತ್ತಂದ್ರೆ ನೀವು ಉತ್ತರ ಕೊಡಬೇಕು ಮುನ್ಸಾಮಣ್ಣ. ಕೇವಲ ನಮ್ಮ ಸಂಪಂಗಿಯವರ ಕುಟುಂಬದ 5 ಹೆಸರು ಉಳ್ಕೊಂಡರೆ 498 ಷೇರುದಾರರನ್ನ ಡಿಲೀಟ್ ಮಾಡಿದ್ದಾರೆ. ಮೊನ್ನೆ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರಂತೆ ನಮ್ಮ ಡೈರೆಕ್ಟರ್ APMCಯಲ್ಲಿ, ಸಾರಿ PAPMCಯಲ್ಲಿ 8 ಜನ ಅವ್ರ ಪರ ಮಾತಾಡಿದ್ರು, ಯಾರ ಈ ತರ ರೈತರ ಪರ ಮಾತಾಡಿ ಕಾಣಿಸಿಕೊಂಡಾರೆ. ನೀವು ಮಾಡ್ತಾರೆ ಅಂತ ಕೆಲಸ ಮುಂದಿನ ದಿನಗಳಲ್ಲಿ ನಾವೇನಾದ್ರೂ ಚುನಾವಣೆಗೆ ಹೋಗ್ಬೇಕಂದ್ರೆ ನಮ್ಮನ್ನ ಧಿಕ್ಕರಿಸ್ತಾರೆ ಗ್ರಾಮಗಳಲ್ಲಿ ರೈತರು ಅಂದ್ರಂತೆ. ಅದಕ್ಕೆ ಪಾಪ 8 ಮಂದಿ ಹೇಳ್ತಾರಂತೆ. ನಮ್ಮ ಇರ್ತಕ್ಕಂಥ ರೈತರೆಲ್ಲ ಕೇಳ್ಕೋಬೇಕು, ట్రైట్ పైన టికెట్ తీసుకొని ఏం చేసేకైతుందారా అయిపోయా డిలీట్ చేసింది అయిపోయా వాళ్ళు ఓటు పవర్ లేదేం లేదు నెక్స్ట్ నన్నే ప్రెసిడెంట్ అంటారంತೆ. ಮುನ್ಸಮಣ ನೀನ್ ನನ್ಗೆ ಹೇಳಿದ್ದೆ ಮೋಹನ್ ಕೃಷ್ಣ ನನ್ನ ಕ್ಷೇತ್ರದಲ್ಲಿ ಓಡಾಡಿ ಜೋಟ್ ಖಾಲಿ ಮಾಡ್ಕೊಳ್ತೀಯ, ನಿನ್ ಜೊತೆ ಯಾರು ಇಲ್ಲ ಅಂತ. ಮುನ್ಸಮಣ ನನ್ ಜೊತೆ ಯಾರು ಇಲ್ಲ ಮುನ್ಸಮಣ, ನನ್ ಜೊತೆ ಇರ್ತಕ್ಕಂಥ ಇಲ್ಲಿ ಬಡ ರೈತರು ಮುನ್ಸಮಣ ಇರೋದು. ನನ್ ಜೊತೆ ಯಾರು ಇಲ್ಲ ಮುನ್ಸಮಣ, ನನ್ ಜೊತೆ ಇರೋದು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು ನನ್ ಜೊತೆ ಇದ್ರೆ ಮುನ್ಸಮಣ. ಆದ್ರಿಂದ ನಮ್ಮ ಮಾಧ್ಯಮ ಮಿತ್ರರಾದ ಗಮನಕ್ಕೆ ತಗೊಂಡ್ಬನ್ನಿ ಸಾಹೇಬ್ರಿಗೆ. ಈ 5 ಹೆಸರು ಕೊಡಲಿಕ್ಕೆ ಏನು ಕಾರಣ? ರಾಮಕ್ಕ, ನವೀನ್, ಪ್ರವೀಣ್
ಅಶ್ವಿನಿ, ರೇಣುಕಕ್ಕ ಈ ಹೆಸರು ನೋಡ್ಕೊಳ್ಳೋದಕ್ಕೆ ಏನ್ ಕಾರಣ? ಇಲ್ಲಿ ಕೂತಿರ್ತಕ್ಕಂಥವ್ರು ಕೈ ಬಿಟ್ಟೋಗ್ಲಿಕ್ಕೆ ಏನ್ ಕಾರಣ ಅಂತ ಮುನ್ಸಮನ, ದೇವರ ಮುನ್ಸಮನ. ಮತ್ತಲ್ಲಿರ್ತಕ್ಕಂಥ ದಯವಿಟ್ಟು ಹೇಳ್ತೀನಿ, ನೀವು ನಿಮ್ಮ ಆತ್ಮ ಸಾಕ್ಷಿಯನ್ನ, ನಮ್ಮ ಆತ್ಮನೇ ನಮ್ಮ ಲಿಂಗ ಅಂತ ಹೇಳ್ತಾರೆ. ಭಗವಂತ ಎಲ್ಲಿದೆ ನಮ್ಮ ಆತ್ಮದಲ್ಲಿ ಅಂತಾರೆ. ಸಂಪಾದನೆ ನಾನು ನಿಮ್ಗೂ ಹೇಳ್ತಾ ಇದ್ದೀನಿ, ನೀವು ಗುಟ್ಟಲ್ಲಿ ದೇವಸ್ಥಾನ ಹತ್ರ ಬಂದವರೇ, ವೆಂಕಟರಾಮ ಸ್ವಾಮಿ ನೀವೇ ಗೋಲ್ಡನ್ ಶಾಸ್ತ್ರಿ ಮಾಡಿತ್ತು, ಅಲ್ಲಿಂದ ಬಂದವರೇ, ಅದು ಬಿಟ್ಟು ವಿಜಯೇಂದ್ರ ಸ್ವಾಮಿ ಹತ್ರ ಬಂದ್ಬೇಡಿ. ಅದು ಇಲ್ಲಾಂದ್ರೆ ಇದೇ ಜಾಗದಲ್ಲಿ ನಾನು ಪ್ರಮಾಣಿಸ್ತೀನಿ ಅಂದ್ರೆ ಅದಕ್ಕೂ ನಾನು ರೆಡಿ. ಸಂಪಾದನೆ ನೀವು ಕೊಡ್ತಕ್ಕಂಥ ಉತ್ತರ ಸಭೆಗೆ ಯಾರು ಬಂದಿಲ್ಲ, 50,000 ಅಥವಾ 2,000 ವಹಿವಾಟು ನಡೆಸಿಲ್ಲ, ಅದಕ್ಕೆ ನಾವು ಡಿಲೀಟ್ ಮಾಡಿದೀವಿ ಅಂತ ಹೇಳ್ತಿದ್ರ. ಇವತ್ತು ನಾನು ಕೇಳಿ ನಾನು ಪ್ರಮಾಣ ಮಾಡಲಿಕ್ಕೆ ರೆಡಿ ಇದ್ದೀನಿ, ನೀವು ಪ್ರಮಾಣ ಮಾಡಕ್ಕೆ ರೆಡಿ ಇದ್ದೀರಿ. ನಿಮ್ಮ ಧರ್ಮಪತಿಯವರು ಎಲ್ಲ ಮೀಟಿಂಗ್ಗೆ ಬಂದರೆ ಇದರಲ್ಲಿ ಅವ್ಯವಹಾರ ನಡೆದಿಲ್ಲ ಅಂತ ನೀವು ಪ್ರಮಾಣ ಮಾಡಿದ್ರೆ ನೀವು ಮಾಡಕ್ಕೂ ರೆಡಿ ಇದ್ದಾರೆ. ದಯವಿಟ್ಟು ನಿಮ್ಮ ಕುಟುಂಬವನ್ನು ಕಾಪಾಡ್ಕೊಳ್ಳಕ್ಕೆ, ನಿಮ್ಮ ಒಂದು ಕುಟುಂಬದ ರಾಜಕಾರಣವನ್ನು ಬೆಳೆಸ್ಕೊಳ್ಳೋದಕ್ಕೆ ನನ್ನ ಕೆಎಸ್ಎಫ್ ರೈತರ ಹಿತಶಕ್ತಿಯನ್ನು ನೀವು ಕಸಿದುಕೊಂಡ್ರೆ ನಾನು ಸುಮ್ಮನೆ ಸಂಪಂಗಣ. ಎಲ್ಲೋ ಒಂದ್ ಕಡೆ ಹೇಳ್ತಾ ಇದ್ರು ನಮ್ಮ ಅಭಿಲಾಷ್ ರೆಡ್ಡಿ ಅವರು, ಇಲ್ಲಿರ್ತಕ್ಕಂಥ ರೈತರಿಗೆಲ್ಲ ಗೊತ್ತಾಗ್ಲೇಬೇಕು, ಬಹುಶಃ ಎಷ್ಟೊಂದು ಸ್ಕೀಮ್ಗಳು ಆಯ್ತು ನಮ್ಮ ಸರ್ಕಾರ ಕಪಿಲಿ ಅಂತಂದ್ರೆ ನನ್ಗೆ ಕೂಡ ಗೊತ್ತಿರಲಿಲ್ಲ ಇಷ್ಟೊಂದು ಮಟ್ಟದಲ್ಲಿ ನಮಗೆ ಈ ಒಂದು ಸೇವೆ ಸಿಗ್ತಾ ಇದೆ ಅಂತ. ನಾನು ರೂಪಕರಿಗೆ ನೇರವಾಗಿ ಚಾಲೆಂಜ್ ಮಾಡ್ತೀನಿ, ಕಾಂಗ್ರೆಸ್ ಅವರು ಯಾರು ನೇರವಾಗಿ ನಮ್ಮ ರೂಪಕ ಅಭಿವೃದ್ಧಿ ಅಧಿಕಾರರು ಏನೋ ರೈತರ ಪರ ಇದ್ದಾರೆ ಅಂತ ಹೇಳ್ತಾರೆ, ನಾನು ಅವ್ರಿಗೆ ಚಾಲೆಂಜ್ ಅನ್ನು ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ತಾಕತ್ತಿತ್ತು ಅಂದ್ರೆ ನಾನು ನಿಮ್ ಕಾಲು ಹಿಡ್ಕೊಳ್ಳಕ್ಕೆ ರೆಡಿ ಇದ್ದೀನಿ. ಇವಾಗಿದ ತಕ್ಷಣ ಮತ್ತೆ ನಿಮ್ ಗುಂಡಾಗಿ ಬಿಡ್ತೀರ ನನ್ನ ಮೇಲೆ ಪತ್ರಿಕಾಗೋಷ್ಠಿ ಮಾಡಕ್ಕೆ. ನಿಮಗೆ ತಾಕತ್ತಿದ್ರೆ ನಿಮ್ಮ ಮೇಡಮ್ ಇದು ನಿಜವಾಗ್ಲೂ ಮಾಡಿದ್ರೆ ಇದೇ ಮಾತಿಂದ ನಮಗೆ ಇದನ್ನ ಬಿಡುಗಡೆ ಮಾಡ್ಲಿ. ನನ್ನ ಪ್ರಶ್ನೆ ಅಷ್ಟೇ ರೂಪಕ್ಕ, ನಿಮ್ಗೆ ಬರೀ ಕಾರ್ ರೋಡ್ ಹಾಕ್ಬಿಟ್ಟು ಕಮಿಷನ್ ಇಟ್ಕೊಂಡು ಮೊನ್ನೆ ಯಾರೋ ಹೇಳಿದ್ರು ಡೋಂಟ್ ಟಾಕ್ ಅಬೌಟ್ ಗೋವಿಂದ ಗೌಡ ಅಂತ. ರೀ ಗೋವಿಂದ ಗೌಡ ಅವ್ರ ಅಪ್ಪನ ಬಗ್ಗೆ ನೀವು ಮಾತಾಡ್ತೀರಿ. ಕೆಎಸ್ಆರ್ ತಾಲೂಕು ಇದು. ಒಂದ್ ಕಡೆ ಗೋವಿಂದ ಗೌಡ್ರು ಹೇಳ್ತಾರೆ ಸಂಪಂಗಿ ಯಾರು ಅಂತ, ಇನ್ನೊಂದ್ ಕಡೆ ಸಂಪಂಗಿ ಹೇಳ್ತಾರೆ ಗೋವಿಂದ ಗೌಡ್ರು ಯಾರು ಅಂತ. ನೀವು ಒಳಗೊಪ್ಪಂದ ಮಾಡ್ಕೊಂಡಿಲ್ಲ ಅಂದ್ರೆ ಇವತ್ತವರೆಗೂ ನಮ್ಮ ರೂಪಕ್ಕ ಆಗ್ಲಿ ಗೋವಿಂದ ಗೌಡ ಆಗ್ಲಿ ಯಾಕೆ ನೀವು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಇದು ಪಕ್ಷಾತೀತವಾಗಿ ನಡೆಸತಕ್ಕಂಥ ರೈತ ಸಭೆ. ಇವತ್ತು ನಮ್ಮ ಅಭಿಲಾಷ್ ರೆಡ್ಡಿ ಇರ್ತಕ್ಕಂಥ ಮುಖಂಡ್ರೆ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೂ ನ್ಯಾಯ ಕೇಳ್ತಾ ಇದ್ದೀರಿ, ಮಾನ್ಯ ಯಡಿಯೂರಪ್ಪ ಅವರಿಗೂ ನ್ಯಾಯ ಕೇಳ್ತಾ ಇದ್ದೀರಿ, ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರಿಗೂ ನ್ಯಾಯ ಕೇಳ್ತಾ ಇದ್ದೀರಿ. ಎಲ್ಲದಕ್ಕಿಂತ ಮಿಗಿಲಾಗಿ ಈ ದೇಶ ಕಂಡ ಒಬ್ಬ ಏಕೈಕ ವ್ಯಕ್ತಿ ಯಾರಾದ್ರೂ ಭಾರತಾಂಬನೆ ಉಳಿಸ್ತಾ ಇದ್ದಾರೆ ಅನ್ನೋ ಒಂದು ನಂಬಿಕೆ ಇತ್ತು ಅಂತಂದ್ರೆ ಅದು ನರೇಂದ್ರ ಮೋದಿಜಿಗೂ ನಾವು ನ್ಯಾಯ ಕೇಳ್ತಾ ಇದ್ದೀವಿ. ಇವತ್ತು ನಮ್ಮ ಮೇಲೆ ಸವಾಲು ಕಾಂಗ್ರೆಸ್ಗೆ ಯಾರೆಲ್ಲ ಡೆವಲಪ್ಮೆಂಟ್ ಮಾಡಿದ್ರು ಅಂತ ಬೆಪ್ಪ ಹೊಡಿತಾ ಇದ್ರಲ್ಲ, ನನ್ನ ರೈತರ ಪರವಾಗಿ ಅಂತ ಬೆಪ್ಪ ಹೊಡಿತಾ ಇದ್ರಲ್ಲ, ಅವ್ರ ಈ ಸವಾಲನ್ನು ಸ್ವೀಕರಿಸಿ ಇರ್ತಕ್ಕಂಥವ್ರು ನಾನು ಇಷ್ಟೇ ಸ್ಪಷ್ಟವಾಗಿ ಹೇಳ್ತೀನಿ. ಬಿತ್ತನೆ ಬೀಜಗಳ ಪೂರೈಕೆಗೆ ಒಂದು ಸ್ಕೀಮ್ ಐತೆ, ಸಸ್ಯ ಸಂರಕ್ಷಣೆಗೆ ಒಂದು ಸ್ಕೀಮ್ ಐತೆ, ಮಣ್ಣಿನ ಸತ್ವ ಹೆಚ್ಚುವಿಕೆಗೆ ಒಂದು ಸ್ಕೀಮ್ ಐತೆ, ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಸಂಸ್ಕರಣೆ ಒಂದು ಗೌರ್ಮೆಂಟ್ ಗಿಂದ ಒಂದು ಸಹಾಯಧನ ಐತೆ, ಕೃಷಿ ಯಂತ್ರೋಪಚಾರ ಬಗ್ಗೆ ಐತೆ, ಸಾವಯವ ಕೃಷಿ ಮತ್ತು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ, ರೈತ ಸಿರಿ, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇದನ್ನ ಮಾಡಬೇಕು. ಯಾಕಂದ್ರೆ ನರೇಂದ್ರ ಮೋದಿ ಕೊಡ್ತಾ ಇರ್ತಕ್ಕಂಥದ್ದು. ಇದನ್ನು ಬಿಟ್ಟು ಬೇರೆ ಯಾವ್ದಾದ್ರು ಮಾಡಿ ಹೇಳೋಣ. ಕರ್ನಾಟಕ ರೈತ ಸಂರಕ್ಷಣಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ರಾಸಾಯನಿಕ ಗೊಬ್ಬರ ಮೇಲಿನ ಪಟ್ಟಿ ಸಹಾಯಧನ, ಕೃಷಿ ಪ್ರಶಸ್ತಿ ಮತ್ತು ಕೃಷಿ ಪಂಡಿತ್ ಪ್ರಶಸ್ತಿ, ಬೆಳೆ ಸಾಲಕ್ಕೆ ಸಹಾಯಧನ, ಕೃಷಿ ಅಭಿಯಾನ, ಕೃಷಿ ಬೆಲೆ ಆಯೋಗ, ಕೃಷಿ ಮೇಳ ಮತ್ತು ವಸ್ತು ಪ್ರದರ್ಶನ, ಕೃಷಿ ವಾರ್ತಾ ಘಟಕ, ತರಬೇತಿ ಕಾರ್ಯಕ್ರಮಗಳು, ಮಣ್ಣು ಆರೋಗ್ಯ ಕಾರ್ಯಕ್ರಮ, ರಾಷ್ಟ್ರೀಯ ಆಹಾರ ಸುರಕ್ಷತಾ ಅಭಿಯಾನ, ಮುಖ್ಯಮಂತ್ರಿಯವರ ಸೂಕ್ಷ್ಮ ನೀರಾವರಿ ಯೋಜನೆ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ಕೃಷಿ ವಿಸ್ತರಣಾ ಉಪ ಅಭಿಯಾನ, ಕೃಷಿ ಯಾಂತ್ರೀಕರಣ ಉಪ ಅಭಿಯಾನ, ಬಿತ್ತನೆ ಬೀಜ ಉಪ ಅಭಿಯಾನ, ಮಳೆಯಾಶ್ರಿತ ಪ್ರದೇಶ ಅಭಿವೃದ್ಧಿ, ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ನಿಧಿ ಯೋಜನೆ, ಈ ತರ 26 ಸ್ಕೀಮ್ಗಳು ನನ್ನ ಕೆಎಸ್ಆರ್ ರೈತರಿಗೆ. ನೀವು ಬಂದು 8 ವರ್ಷ ಆಗೈತೆ. ಒಂದೊಂದು ವರ್ಷಕ್ಕೆ ನನ್ನ ರೈತರಿಗೆ ನಿಮ್ಮ ಸರ್ಕಾರಗಳ ಕಡೆಯಿಂದ ಎಷ್ಟು ಕೆಎಸ್ಆರ್ ತಾಲೂಕಿಗೆ ಬಿಡುಗಡೆ ಮಾಡಿದ್ದೀರ ಅಂತ ನೀವು ಅಂಕಿಅಂಶಗಳ ಪ್ರಕಾರ ಕೊಟ್ಟು
ಇಡೀ ಕೋಲಾರ ಡಿಸ್ಟಿಕ್ ಅಲ್ಲಿ ನಾನು ಅತಿ ಹೆಚ್ಚಾಗಿ ಕೆಜಿಎಫ್ ಅವರಿಗೆ ಕೊಟ್ಟಿರೋದಂದ್ರೆ ನಾನು ನಿಮ್ಮ ಕಾಲನ್ನು ಹಿಡ್ಕೊಂಡು ಕ್ಷಮೆ ಕೇಳ್ತೀನಿ, ಇಲ್ಲಾಂದ್ರೆ ನೀವು ನನ್ನ ರೈತರ ಕಾಲನ್ನು ಹಿಡ್ಕೊಂಡು ಕ್ಷಮೆ ಕೇಳಬೇಕು ಅಂತ ನಾನು ನಿಮ್ಮನ್ನ ಒತ್ತಾಯಿಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಬಹಳಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಕೆಜಿಎಫ್ ನ ರಾಜಕಾರಣ ಬಿಜೆಪಿಯ ರಾಜಕಾರಣ ಅಲ್ಲ. ಕೆಜಿಎಫ್ ನ ರಾಜಕಾರಣ ಯಾರ ರಾಜಕಾರಣ? ಕಾಂಗ್ರೆಸ್ ರಾಜಕಾರಣ. ಇವತ್ತು ನನ್ನ ಸಂಪಂಗಿ ಅವರು ಹಿಂಗ್ ಹೋಗಿದ ತಕ್ಷಣ ಏನನ್ನ ಹುಡುಕ್ತಾರಂತೆ ನಂದು. ನನ್ನ ಏನಾದ್ರು ಹುಡ್ಕೊಳ್ಳಿ ಸಂಪಂಗಿಯನ್ನ. ನಾನು ನಿಮ್ಮೊಂದು ಪ್ರಶ್ನೆನ ಕೇಳ್ತಾ ಇದ್ದೀನಿ. ಮಾನ್ಯ ಬಿಜೆಪಿಯ ಕೋಲಾರ ಜಿಲ್ಲಾ ಅಧ್ಯಕ್ಷರುಗಳು, ನಮ್ಮ ಮುನ್ಸಾಮಣ್ಣ ಕೋಲಾರಲ್ಲಿ ಗಲ್ಲಿ ಗಲ್ಲಿಗೂ ಸುತ್ತಿ ಬಿಜೆಪಿಯನ್ನು ರಕ್ಷಣೆ ಮಾಡಿ ಬಿಜೆಪಿ ತತ್ವ ಸಿದ್ಧಾಂತಗಳ ಬಗ್ಗೆ ಮಾಡ್ತಿರ್ತಕ್ಕಂಥ ಮುನ್ಸಾಮಣ್ಣನ, ಅದೇ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂತ ಮಹೇಶ್ ಅಣ್ಣನ, ಅದೇ ರೀತಿ ರಾಜ್ಯ ನಾಯಕರು ಬಂತಂತಂದ್ರೆ ನಮ್ಮ ವಿಜೇಂದ್ರ ಅಣ್ಣನ, ನಂದೀಶ್ ರೆಡ್ಡಿ ಅಣ್ಣನವ್ರನ್ನ, ಅದೇ ರೀತಿ ನಮ್ಮ ಕೇಂದ್ರ ನಾಯಕತ್ವ ಬಂತಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷಗಳನ್ನ, ಮಾನ್ಯ ಪ್ರಧಾನಮಂತ್ರಿಜಿಗಳನ್ನ, ಇದೇ ರೀತಿ ಎಲ್ಲರಿಗೂ ನಾನೊಂದು ಪ್ರಶ್ನೆಯನ್ನ ಕೇಳ್ತೀನಿ. ಇವತ್ತು ಕೆಜಿಎಫ್ ತಾಲೂಕಲ್ಲಿ ಇಲ್ಲಿರ್ತಕ್ಕಂಥ ರೈತರು ಏನ್ ಅನ್ಯಾಯ ಮಾಡಿದ್ರೆ ನೀವು ನಿಜವಾಗ್ಲೂ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ರೆ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡ್ಬೇಕು ಅಂತ ನಾವೆಲ್ಲರೂ ಒಪ್ಕೊಳ್ತೀವಿ. ಭ್ರಷ್ಟಾಚಾರ ಮಾಡಿದವರು ಈ ಒಂದು ಸಂವಿಧಾನ ಹಕ್ಕಲ್ಲಿ ಹೋಗಿಲ್ಲ ಅಂತ. ನನಗೆ ಎಲ್ಲದಕ್ಕಿಂತ ಆಶ್ಚರ್ಯ, ದೈವದ ಬಾಯಲ್ಲಿ ಭಗವದ್ಗೀತೆ ನಾನು ಹೇಳಲ್ಲ, ಈ ಪದ ಇವತ್ತು ನಮ್ಮ ಮುನ್ಸಾಮಣ್ಣ ಹೇಳ್ತಾರೆ. ನನ್ಗೆ ಇವತ್ತು ಮುನ್ಸಾಮಣ್ಣ ಉತ್ತರ ಕೊಡ್ಬೇಕು, ಯಾಕಂದ್ರೆ ಅವಾಗ ಅವ್ರು ಹೇಳ್ತಾ ಇದ್ರು ಅವ್ನ ಜೇಬಲ್ಲಿ ದುಡ್ಡು ಹೋರಾಡ್ತಾನೆ ಮತ್ತೆ ಹೇಳೋಗಿರ್ತಾನೆ ಅಂತ. ಮುನ್ಸಾಮಣ್ಣ ನಮ್ಮ ಇನ್ಮೇಲೆ ಭಕ್ತಿಯಿಂದ, ಪ್ರೀತಿಯಿಂದ, ಗೌರವದಿಂದ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಮ್ಮ ಕ್ಷೇತ್ರದ ಜನ ಇರ್ತಕ್ಕಂಥ ಅಭಿಮಾನಿಯಿಂದ ನಾನು ಕೇಳ್ತಿದ್ದೀನಿ, ದೈವದ ಬಾಯಲ್ಲಿ ಭಗವದ್ಗೀತಾ ಅಂತ ನೀವು ಪದ ಹೇಳ್ತೀರಾ. ನಮ್ಮ ಸಂಪಂಗಿಯವರು ಯಾವ ಒಂದು ನೈತಿಕತೆಯನ್ನ ಇಟ್ಕೊಂಡು ನಾಗೇಂದ್ರ ಅವರು ರಾಜೀನಾಮೆ ಕೇಳ್ತಾರ ಅಂತ ನನಗಂತೂ ಗೊತ್ತಿಲ್ಲ. ಕಾರಣ ಇಷ್ಟ, ಅವರು ನಿಗಮ ಮಂಡಳಿ ದುಡ್ಡು ಹೊಡೆದು ಅವ್ರು ರಾಜೀನಾಮೆ ಕೊಡಬೇಕು ಅಂತ ಪ್ರೂವ್ ಆಯ್ತು. ಸಂಪಂಗಣ್ಣ ನಿಮ್ಮ ಮೇಲೆ ಇಡೀ ಕರ್ನಾಟಕದ ರಾಜ್ಯದಲ್ಲಿ, ಕರ್ನಾಟಕದ ವಿಧಾನಸೌಧದ ಮಾನ ಮರ್ಯಾದೆ ತಕ್ಕಿರ್ತಕ್ಕಂಥ ಇತಿಹಾಸ ಯಾರಾದ್ರೂ ಆಯ್ತಂದ್ರೆ ಅದು ಕೆಜಿಎಫ್ ತಾಲೂಕು. ನೀವು ಆಲ್ರೆಡಿ ಲೋಕಾಯುಕ್ತದಲ್ಲಿ ತಗೊಳಾಕೊಂಡ್ರಿ, ಲೋಕಾಯುಕ್ತ ತಗೊಳಾಕೊಂಡ ನಂತರ ಜೈಲಿಗೂ ಹೋದ್ರಿ. ಜೈಲಿಗೂ ಹೋದ ನಂತರ ಏನೋ ಮೊನ್ನೆ ಮಾತಂದವ್ರು ಹೇಳ್ತಾ ಇದ್ರು, 1 ಕೋಟಿ ಸ್ಟೇ ಕೊಟ್ಟೈತೆ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಬಹುದಂತ. ಸರಿ, ಸುಮಾರು 12-13 ವರ್ಷಗಳ ಕಾಲ ನೀವು ಅದೇ ಸ್ಥಿತಿಯಲ್ಲಿದ್ದು ನೀವು ರಾಜೀನಾಮೆ ಕೇಳ್ತೀರಾ ಅಂತಂದ್ರೆ ಬಿಜೆಪಿನವರು ಇದಕ್ಕೆ ಏನ್ ಉತ್ತರ ಕೊಡ್ತಾರೆ ಅಂತ ನಾನು ಎಲ್ಲರೂ ಕೇಳ್ತಾ ಇದ್ದೀನಿ. ಇವತ್ತು ನಾಗೇಂದ್ರ ನ್ಯಾಯ, ಇಲ್ಲಿರ್ತಕ್ಕಂಥ ನ್ಯಾಯನ. ಆದ್ರಿಂದ ನಮ್ಮ ರೈತರ ತಂಟೆಗೆ ಬಂದ್ರು ಅಂದ್ರೆ ಇವತ್ತು ನಮ್ಮ ಮತ್ತೊಂದು ಪ್ರಶ್ನೆ ಅವ್ರಿಗೆ ಕೇಳಬೇಕಾಗತ್ತೆ ಬಿಜೆಪಿ ಅವ್ರನ್ನ. ಮುನ್ಸಾಮಣ್ಣ ನೀವು ಹೇಳಿ, ನಾಗೇಂದ್ರ ಮಾಡೋದು ಸರಿ, ನಮ್ಮ ಬಿಜೆಪಿ ಕ್ಷೇತ್ರದಲ್ಲಿರ್ತಕ್ಕಂಥ ಸಂಪಂಗಿ ಮಾಡಿರೋದು ಸರಿ, ಇಲ್ಲ ಅವ್ರ ತಪ್ಪ ಇವ್ರ ತಪ್ಪ ಅಂತ ನೀವು ಹೇಳ್ಬಿಡಿ ಮುನ್ಸಾಮಣ್ಣ. ನಿಮ್ಮನ್ನ ಯಾಕೆ ಪದೇ ಪದೇ ಕೇಳ್ತಿದ್ದೀನಿ ಅಂದ್ರೆ ನಮ್ಮ ಕ್ಷೇತ್ರ ಜನ ಹೇಳ್ತಾರೆ, ಇಬ್ರು MP కొంచెం ಸೈಲೆಂಟ್ ಅಪ್ಪ ಮಾತಾಡೋದು, ಪಾತಾಳಪ್ಪ ಪರವಾಲದು ಅಂತಾರೆ. ನೀವು ಏನಾದ್ರೂ ನಿಜವಾಗ್ಲೂ ಬಿಜೆಪಿ ಉಳಿಸ್ಬೇಕು ಅಂದ್ರೆ ಮೊದಲು ಈ ಪ್ರಶ್ನೆ ಉತ್ತರ ಕೊಡಿ ಮುನ್ಸಾಮಣ್ಣ. ಮತ್ತೊಂದು ಬಹಳ ಗಂಭೀರವಾಗಿ ನಾನು ಈ ಕ್ಷೇತ್ರದ ರೈತರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಮನವಿಯನ್ನ ಮಾಡ್ತೀನಿ. ಈ ನೀವು 498 ಮತದಾರ ಹಕ್ಕುಗಳನ್ನ ಏನು ನೀವು ಕಸಿದಿದ್ದೀರಾ, ನಮ್ಮ ಬಿಜೆಪಿ ಅವರು ಇದಕ್ಕೆ ಬಹಳ ಸ್ಪಷ್ಟವಾಗಿ ಉತ್ತರ ಕೊಡಬೇಕಾಗತ್ತೆ. ನೀವು SIR ಅಂತ ಮಾಡಿದಾಗ ಪ್ರತಿ ಮನೆಗೂ ಹೋಗಿ ನಿಮ್ಮ ವೋಟ್ ಹಕ್ಕನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ನಿಮ್ಮ ವೋಟ್ ಡಿಲೀಟ್ ಆಗತ್ತೆ ಅಂತ ನೀವು ಅವೇರ್ನೆಸ್ ಕೊಡ್ತಾ ಇದ್ದೀರಿ. ಇದು ನೀವು ಮಾಡ್ತಿರ್ತಕ್ಕಂಥ ಸರ್ಕಾರ ಮಾಡ್ತಿರ್ತಕ್ಕಂಥದ್ದು. ಆ ಒಂದು ಕೆಲಸದಲ್ಲಿ ನೀವು ಬಿಜೆಪಿಯ ಪಕ್ಷದವರಿರ್ಬೋದು, ಕಾಂಗ್ರೆಸ್ ಪಕ್ಷದವರಿರ್ಬೋದು, ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಅವೇರ್ನೆಸ್ ಕೊಡ್ತಾ ಇದ್ದೀರಿ. ಇವತ್ತು ನಾನು ಸಂಪಂಗಿಯವರ ಒಂದು ಮಾತು ಕೇಳಬೇಕಾಗುತ್ತೆ. ನೀವು ಜನರನ್ನ ರಕ್ಷಿಸಕ್ಕೆ ಶಾಸ್ತ್ರ ಆಗಿದ್ರ ಅಥವಾ ರೈತರನ್ನ ರಕ್ಷಿಸಕ್ಕೆ ಶಾಸ್ತ್ರ ಆಗಿದ್ರ ಅಥವಾ ರೈತರನ್ನ ಒಂದು ಮತವನ್ನ ಉಳಿಸಲಿಕ್ಕೆ ಶಾಸ್ತ್ರ ಆಗಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು 498 ಜನ ಸಭೆಗೆ ಬಂದಿಲ್ಲ, ಅನರ್ಹರು ಆಗ್ತಾರೆ ಅಂದಾಗ ಅಲ್ಲಿರ್ತಕ್ಕಂಥವ್ರು ಬೇರೆ ಯಾರೋ ಅಲ್ಲ ರೈತರು.
ಅಲ್ಲಿರ್ತಕ್ಕಂಥದ್ದು ಸಂಪಂಗಣ್ಣ ಮಗನೇ ಅಧ್ಯಕ್ಷನಾಗಿರ್ತಕ್ಕಂಥದ್ದು. ಇಷ್ಟೊಂದು ರೈತರ ಮತವನ್ನು ಕಾಪಾಡ್ತಕ್ಕಂಥ ಒಂದು ಜವಾಬ್ದಾರಿ ನಿಮ್ಗೆ ಇಲ್ವಾ ಅಂತ ನಾನು ನಿಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ. ಆದ್ರೆ ಇದರ ಉದ್ದೇಶ ಏನು? ರೈತರು 498 ಜನ ಡಿಲೀಟ್ ಆಗಿ ಮತದಾರ ಆಯ್ತು, ನೀವು ಅಭಿಪ್ರಾಯ ಕೊಡ್ತಾ ಇದ್ದೀರಾ, ನಾವು ಅವ್ರಿಗೆ ನೋಟಿಸ್ ಕೊಟ್ಟಿದ್ರಿ ಬಂದಿಲ್ಲ ಅಂತ. ದಯಮಾಡಿ ಇರ್ತಕ್ಕಂಥವ್ರು, ನಾನು ಕಾನೂನು ತಜ್ಞರ ಹತ್ರ ಪ್ರಶ್ನೆ ಮಾಡಿದ್ದೀನಿ, ಅವ್ರನ್ನ ವಿಚಾರಣೆ ಮಾಡಿದ್ದೀನಿ. ಒಂದು ಸಭೆ 5 ವರ್ಷಗಳ ಕಾಲ ಒಂದು ಸೊಸೈಟಿ ಅಥವಾ 4 ವರ್ಷಗಳ ಒಂದು ಸೊಸೈಟಿ ಇರಬೇಕು ಅಂತಂದ್ರೆ ಚುನಾವಣೆ ಬರಕ್ 3 ತಿಂಗಳ ಮುಂಚೆನೆ ಅವ್ರಿಗೆ ಮಾಹಿತಿ ಕೊಡ್ಬೇಕಾಗತ್ತೆ. ನೀವು ಬಂದಿಲ್ಲ, ನಿಮ್ಮ ಒಂದು ವೇಟ್ ಹಾಕನ್ನ ಅಥವಾ ನಿಮ್ಮ ಷೇರುದಾರರ ಒಂದು ಇದನ್ನ ಅಳಿಸ್ಲಿಕ್ಕಾಗತ್ತೆ ಅಂತ. ಆದ್ರೆ ಇಲ್ಲೊಂದು ಎಂತ ತಂತ್ರಗಾರಿಕೆ ಮಾಡಿದ್ದಾರೆ ಅಂತಂದ್ರೆ ಈ PAPMC ರೈತರು ಬಂದಿಲ್ಲ ಅಂತ ಕೇಳಿಸಿರೋದೆಲ್ಲ ನಾರ್ಮಲ್ ಪೋಸ್ಟ್. ಅದಕ್ಕೆ ಯಾರಿಗಾದ್ರೂ ಬಂದೈತೆ ನಾ ಪೋಸ್ಟ್ ಇಲ್ಲೇ, ಯಾರಿಗೂ ಬಂದಿಲ್ಲ. ನಿಮ್ಮನ್ನ ಅನರ್ಹ ಮಾಡ್ತೀನಿ ಅನ್ನೋದು ಮಾತ್ರ ರಿಜಿಸ್ಟರ್ ಪೋಸ್ಟ್. ನೋಡಿ ಇಲ್ಲೇ ಸಿಗತ್ತೆ. ಅವ್ರು ಹೇಳ್ತಾರೆ ಸರಿಸುಮಾರು 80% ಅಷ್ಟು ಷೇರುದಾರನ ತೆಗೆಯುವಂತ ಹಕ್ಕು ಅವ್ರಿಗೆಲ್ಲ ಕಾನೂನು ಹೋರಾಟ ಮಾಡಬಹುದು ಅಂತ. ಯಾವ ಸಬ್ಜೆಕ್ಟ್ ಅಲ್ಲಿ ಕಾನೂನು ಹೋರಾಟ ಮಾಡಬಹುದು? ಮೊದಲನೇದು, ನೀವು ಅನರ್ಹ ಅಂತ ಹೇಳಿ ರಿಜಿಸ್ಟರ್ ಪೋಸ್ಟ್ ಕಳಿಸಿದ್ರಿ, ಇದಕ್ಕೆ ಮುಂಚೆನೇ ನೀವು ಕಳಿಸ್ಬೇಕಾಗಿತ್ತು. ಒಂದು ಸಭೆಗೆ ಬಂದಿಲ್ಲ ಅಂದ್ರೆ ರಿಜಿಸ್ಟರ್ ಅಂತ ಕಳಿಸ್ಬೇಕಾಗಿತ್ತು. ನೀವು ಅಲ್ಲೂ ತಪ್ಪು ಮಾಡಿದ್ರೆ ಮಾಡಿಸೋದು ನಮಗೆ ಗೊತ್ತಿಲ್ಲ. ಎರಡನೇದು, ಕನಿಷ್ಠ ಪಕ್ಷ 45ರಿಂದ 47% ಅಷ್ಟು ಮತದಾರರು ಅಥವಾ ಷೇರುದಾರರು ಆ ಸೊಸೈಟಿಯಲ್ಲಿ ಇದ್ದರೆ ಆ ಸೊಸೈಟಿಯ ಹಕ್ಕನ್ನ ಮುಂದುವರಿಸಲಿಕ್ಕಾಗತ್ತೆ. ಬಟ್ ಇಲ್ಲಿ ನಮಗೆ 80%, ಅದು ಒಂದು ಆಯಾಮದಲ್ಲಿ ನಾವು ಯೋಚನೆ ಮಾಡ್ತೀವಿ. ಎಲ್ಲದಕ್ಕಿಂತ ಮಿಗಿಲಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಕಾರಣ, ನೀವು ವಹಿವಾಟು ಮಾಡಿಲ್ಲ, ಅದರಿಂದ ಅನರ್ಹರಾಗಿದ್ದೀರಾ ಅಂತ. ಇಲ್ಲಿ ವಹಿವಾಟು ಮಾಡ್ಲಿಕ್ಕೆ ಯಾರೊಬ್ಬ ಸದಸ್ಯರಿಗೂ ಷೇರುದಾರರಿಗೂ ನೀವು ರಿಜಿಸ್ಟರ್ ಪೋಸ್ಟ್ ಮೂಲಕ ಏನು ಅನರ್ಹರ ಅಂತ ಕಳ್ಸಿದ್ದೀರಾ, ನೀವು ಯಾರೊಬ್ಬರಿಗೂ ಕಳಿಸಿಲ್ಲ. ನೀವೇನಾದ್ರೂ ವ್ಯವಹಾರ ಮಾಡಿಲ್ಲ ಅಂದ್ರೆ ನಿಮ್ಮನ್ನ ಅನರ್ಹರು ಮಾಡ್ತೀರಿ ಅಂತ ಯಾರೊಬ್ಬರಿಗೂ ಕಳಿಸಿಲ್ಲ. ಕಾರಣ ಈ ಡಿಫೆಂಡ್ ನಮ್ಗೆ ಸಿಗುವಂತದ್ದು, ಇಲ್ಲಿರ್ತಕ್ಕಂಥವರೆಲ್ಲ ಎಜುಕೇಟೆಡ್ಸ್ ಅಲ್ಲ. ಇಲ್ಲಿರ್ತಕ್ಕಂಥ ರೈತರು ಭೂಮಿ ತಾಯಿ ನಂಬ್ಕೊಂಡು ಒಂದು ಭೂಮಿ ತಾಯಿಯಲ್ಲಿ ವ್ಯವಸಾಯ ಮಾಡಿದ್ರೆ ಯಾವ ರೀತಿ ಆಗತ್ತೆ ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್ ತಗೊಂಡು ವ್ಯವಸಾಯ ಮಾಡ್ತಿರ್ತಕ್ಕಂಥವ್ರು ಅಲ್ಲೂ ಮಿಸ್ಟೇಕ್ ಮಾಡಿದ್ದಾರೆ. ಆದ್ರಿಂದ ಇದೇನೋ ಒಂದು 300 ಜನ 200 ಜನ ಸೇರ್ಕೊಂಡಿರ್ತಕ್ಕಂಥ ಸಭೆ ಅಂತ ನೀವು ಅದನ್ನ ನೆಗ್ಲೆಕ್ಟ್ ತಗೊಂಡ್ರೆ ಬಹಳ ದುಷ್ಪರಿಣಾಮ ಬೀರ್ಬೇಕಾಗತ್ತೆ. ನೀವೆಲ್ಲರೂ ಒಂದ್ಸಲ ಜೋರಾಗಿ ಹೇಳೋಣ, ಎಲ್ರು ಹೇಳಲ್ವಾ? ನಮ್ಮ ಹಕ್ಕು, ಜೋರಾಗಿ ಹೇಳ್ಬೇಕು, ನಮ್ಮ ಹಕ್ಕು ನಮ್ಮದು. ರಕ್ಷಿಸಿ ರಕ್ಷಿಸಿ ರೈತರ ಹಕ್ಕನ್ನು ರಕ್ಷಿಸಿ, ರಕ್ಷಿಸಿ ರಕ್ಷಿಸಿ ರೈತರ ಮತವನ್ನು ರಕ್ಷಿಸಿ. ಆದ್ರಿಂದ ನಾನು ರೂಪಕ್ಕ ಅವರಿಗೆ ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ. ಯಾರೋ ನಮ್ಮ ಮನೆಂಟನ್ನು ಹೇಳ್ತಾರೆ ಅಂತ, ಮನೆಂಟ ಗೌಡ್ರನ್ನವರು, ನೀವು ಗೋವಿಂದ ಗೌಡ್ರು ಹೋಗ್ತಾ ಇದ್ದೆ, ಹೋಗಿದ್ರೆ ಅವ್ರ ಕೆಲಸ ಆಗ್ತಂತ. ಗೋವಿಂದ ಗೌಡ್ರನ್ನ ನಿಮ್ಗೆ ಕಾಲು ಬಿಟ್ಟು ಶರಣಂತ ಇದ್ದೀನಿ. ಸಂಪಂಗಣ್ಣ ನಿಮಗೂ ಹಿರಿದು ಕಾಲು ಬಿಟ್ಟು ಶರಣಂತ ಇದ್ದೀನಿ. ನನ್ನ ರೈತರನ್ನ ನೀವು ಇದೇ ರೀತಿ ಕಂಡಮ್ ಮಾಡಿ ಅವರ ಹಕ್ಕುಗಳನ್ನು ಕೊಡಲ್ಲ, ನಿಮ್ಗೇನಾಯ್ತು ಮಾಡ್ಕೊಡ್ರಿ. ಯಾರೋ ನಿಮ್ಮ ಡೈರೆಕ್ಟರ್ಸ್ ಹೇಳಿದ್ರಂತೆ ರೈಲ್ ಟ್ರೈನ್ ಟಿಕೆಟ್ ತೆತ್ತಿಸ್ಕೊಂಡಾರೆ ಅಂತ. ಸಂಪಂಗಣ್ಣ, ರೈಲ್ ಹತ್ಸೋದು ರೈತರ, ಟ್ರೈನ್ ನಿಲ್ಸೋದು ರೈತರ. ನೀವು ಟಿಕೆಟ್ ತಗೊಂಬಂದ್ರೆ ಟ್ರೈನ್ ಹತ್ತೋದಕ್ಕೆ, ಟ್ರೈನಲ್ಲಿ ಹೋಗೋದಕ್ಕೆ ಯಾರು ಇರಲ್ಲ. ಬಹುಶಃ ನಿನ್ ಟಿಕೆಟ್ ಕೊಡೋರು ನಿಮ್ ಜೋಬಲ್ಲಿ ಇಟ್ಕೊಂಡಿರ್ತೀರ. ನಮ್ಮ ಒಂದ್ಸಲ ಹೇಳ್ತಾ ಇತ್ತು, ಒಂದ್ಸಲ ಏನ್ ಸಂಪಂಗ ಏನ್ ಜೋಬಾಗಿ ಇಟ್ಕೊಂಡ ಬಿಕಾಮ್ ಅಂತ. ಹೋದ್ಸಲ ನೀವು ಪ್ರೂವ್ ಮಾಡ್ಬಿಟ್ರಿ, ಸಂಪಂಗಣ್ಣ ಜೋಬಾಗಿ ಇಟ್ಕೊಂಡಿದ್ರಿ. ನೀವು ಟಿಕೆಟ್ ಕೊಡೋರು ನಿಮ್ ಜೋಬಾಗೆ ಇರ್ಬೋದು, ಟ್ರೈನ್ ಓಡಿಸೋರು ನಿಮ್ ಜೋಬಾಗೆ ಇರ್ಬೋದು. ಆದ್ರೆ ಟ್ರೈನ್ ಅಲ್ಲಿ ಬರ್ತಕ್ಕಂಥವ್ರು, ಟ್ರೈನ್ ಅನ್ನ ಏರ್ಸಕ್ಕೆ ಬಿಡ್ಬೇಕಾಗಿರ್ತಕ್ಕಂಥವ್ರು ಇಲ್ಲ ರೈತರೇಣ. ನೀವೇನಾದ್ರೂ ಆತರ ಅನ್ಕೊಂಡ್ಬಿಟ್ರೆ, ಟ್ರೈನ್ ಅಲ್ಲಿ ಹೋಗೋದಕ್ಕೆ ನೀವು ಬಿಟ್ರೆ, ನಿಮ್ಮ ಕುಟುಂಬ ಬಿಟ್ರೆ ಬೇರೆ ಯಾರು ಇರಲ್ಲ ಸಂಪಂಗಣ್ಣ. ನಿಜಾನೇ, ಟ್ರೈನ್ ಹೋದ್ಮೇಲೆ ನಮ್ಮ KGF ಕ್ಷೇತ್ರದ ಟಿಕೆಟ್ ತಗೋದು. ಯಾಕೆ ಅಂದ್ರೆ ಮುನಿಯಪ್ಪಣ್ಣ ಅವ್ರನ್ನ 7 ಬಾರಿ ಗೆಲ್ಸಿದ್ರು, ಟ್ರೈನ್ ಹೋದ್ಮೇಲೆ ಗೆಲ್ಸಿದ್ರು. ನಿಮ್ಮನ್ನ 2 ಬಾರಿ MLA ಹಾಕಿದ್ರು, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಿದ್ರು. ಇಬ್ಬರನ್ನ ಆತ್ಮೀಯತೆಯಿಂದ ಟ್ರೈನ್ ಟಿಕೆಟ್ తీసుకోలే ಇದ್ದೇನೆ. ಸೊ ನೀವೆಲ್ಲ ಬುದ್ಧಿ ಹೇಳ್ಕೊಡ್ತಾ ಇದ್ದೀರಾ. ಇನ್ನು ನಾನು 10 ರಿಂದ 15 ದಿವಸ ಇರ್ತಕ್ಕಂಥವೆಲ್ಲ ಸೇರಿ ನಾವೊಂದು ಕಾಲಾವಕಾಶ ಕೊಡ್ತಾ ಇದ್ದೀವಿ. ನಾನು ನಿಮ್ ತಪ್ಪು ಅನ್ನಲ್ಲ,
ಯಾಕಂದ್ರೆ ನಿಮ್ಗೆ ಈಗ ಪ್ರಾಬ್ಲಮ್, ನೀವು ಹುಟ್ಟದನ್ನ ಹೋರಾಟಗಾರರು ಅಥವಾ PAPMC ತಪ್ಪು ಅಂತ ಹೇಳಲ್ಲ. ನಾನು ಅನ್ಕೊಳ್ತೀನಿ ಟೆಕ್ನಿಕಲ್ ಆಗಿ ಮಿಸ್ಟೇಕ್ ಆಗಿರ್ಬೋದು ಅನ್ಕೊಳ್ತೀನಿ. ದಯಮಾಡಿ ಗೋವಿಂದಗೌಡ ಅಣ್ಣ ಅವ್ರಿಗೂ ಕಾಲ್ ಬೀಳ್ತೀನಿ, ರೂಪಕ್ಕ ಅವರು ಕೈ ಎತ್ತಿ ಬೇಡ್ಕೊಳ್ತೀನಿ, ಸಂಪಂಗಿ ಅಣ್ಣವ್ರಿಗೂ ಕಾಲು ಬೀಳ್ತೀನಿ. ಎಲ್ಲ ಬಿಟ್ಟು KJFನ BJPಯ ನಿಷ್ಠಾವಂತ ಕಾರ್ಯಕರ್ತರು ನಾಯಕರುಗಳು ಸಹ ನಾನು ಕಾಲಿಗೆ ವಂದಿಸ್ತೀನಿ. ಇವತ್ತು ನಾವು ಈ ಒಂದು ಷೇರುದಾರರ ಮತವನ್ನ ನಾವು ಉಳಿಸ್ಕೊಂಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಬರೆದಿಟ್ಕೊಳ್ಳಿ, ನಮ್ಮ ರೈತರ ಹೀಗೆ ಕುಳ್ಳೆ ಇರ್ತೈತೆ. ನಮ್ಮ ಸಂಪಂಗಣ್ಣನ ಪ್ರೆಸ್ ಮೀಟ್ ಮಾಡಿದ್ರೆ 67 ಎಕರೆ ಗೋವಿಂದಗೌಡರು ತಿಂದ್ಬಿಟ್ಟಾರೆ ಅಂತ. ಮತ್ತೆ ಅವರೇ ಹೇಳಿದ್ದಾರೆ ಸಂಪಂಗಿ ರಾಮಕ್ಕಾಪುರನೆಲ್ಲ ಬೆಂಗಳೂರು ತಿಂದ್ಬಿಟ್ಟಾರೆ ಅಂತ. ಒಬ್ಬರ ಮೇಲೆ ಆಗ್ತಾ ಹೇಳ್ತಾನೆ ಇದ್ದಾರೆ. ಅದಕ್ಕೆ ನಾನು ರೂಪಕ್ಕ ಕೇಳ್ತಾ ಇದ್ದೀನಿ, ರೂಪಕ್ಕ ನೀನ್ ಡಾಕ್ಟರ್ ಅಕ್ಕ, ನಿಮ್ಮ ಅಪ್ಪ MP ಅಕ್ಕ, ನಿಮ್ಮ ಹಸ್ಬೆಂಡ್ ವಿಧಾನಸಭೆಕ್ಕ, ಇಷ್ಟು ಪವರ್ ಇಟ್ಕೊಂಡು ನೀನ್ ಯಾಕೆ ರೂಪಕ್ಕ ಭಯ ಪಡಿತಾ ಇದೆಯಾ? BC ಪತ್ರ ಬರೀ ರೂಪಕ್ಕ. ಆ 40 ಎಕರೆನೋ ಅಥವಾ ಬೆಂಗಳೂರದ್ದು ಯಾವುದೇ ಒಂದು ತನಿಖೆ ನೋಡಿ. ನಮ್ಮ ಮಂಜೇಗೌಡರು ನೆನ್ಸ್ಕೋಬೇಕು, ನಮ್ಮ ಮಂಜಾನಿ ಮಾನವನ್ನ ನೆನ್ಸ್ಕೋಬೇಕು. ಮಂಜಾನಿ ಡೈರೆಕ್ಟ್ ಪ್ರಶ್ನೆ ಕೇಳ್ದ, ನೀನ್ ಗುಳುಮ್ ಮಾಡಿದ್ದೆ ಜಾಗ ಅಂತ ನೋಡಿ. ನಂಜೇಗೌಡರು ತಾಕತ್ತ ಪ್ರೂವ್ ಮಾಡಿಕ್ಕೆ DC ಬರೆದ್ರು, ಎನ್ಕ್ವೈರಿ ಮಾಡ್ರಿ, ಅಕ್ರಮ ಆಗೈತೆ ಇಲ್ಲ ಅಂತ. ನೀವು ಬರೀದು ಪಕ್ಕ, ನಿನ್ ಡಾಕ್ಟ್ರು ನಮ್ಮ ನಂಜೇಗೌಡರಿಗಿಂತ ಜಾಸ್ತಿ ಓದಿದ್ಯಾ. ನಿಮ್ಮ ಅಪ್ಪ MP, ನಮ್ಮ ನಂಜೇಗೌಡರು ಅಷ್ಟಿಲ್ಲ. ನಿಮ್ಮ ಯಜಮಾನರು ಇಡೀ ವಿಧಾನಸಭೆಯಲ್ಲಿ IT ಸೆಲ್ ಡಿಪಾರ್ಟ್ಮೆಂಟ್ ಇಟ್ಟು ನಿಮ್ಗೆ ಇಷ್ಟ ತಾಕತ್. ಎಲ್ಲದಕ್ಕಿಂತ ಮಿಗಿಲಾಗಿ ನಿಮ್ಗೆ ಇನ್ನೊಬ್ಬರು ಸೂಪರ್ ಮೇಲೆ ಇದ್ದಾರಕ್ಕ, ನಿಮ್ಗೆ ಏನಾದ್ರೂ ನಿಂತ್ಕೊಂಡು ಗೋವಿಂದಗೌಡ ಇದ್ದಾರಕ್ಕ. ಇಷ್ಟು ಜನ ಇಟ್ಕೊಂಡು ನೀನ್ ಯಾಕೆ ಭಯ ಪಡ್ತಾ ಇದೆಯಾ? ಇಲ್ಲ ನಮ್ಮ ರೈತರಿಗೆ ಹೇಳ್ಬಿಡು, ಒಳಗಡೆ ನಾವಿಬ್ರು ಒಂದೇ ಅಂತ ಹೇಳ್ಬಿಡತ್ತ, ನಾವು ಕೇಳಲ್ಲ. ಇಲ್ಲ ನಿಮ್ ಪವರ್ ತೋರಿಸ್ಬೇಕು, ರೈತರಿಗೆ ಒಳ್ಳೇದು ಮಾಡ್ಬೇಕು ಅಂದ್ರೆ ನಾನು ಹೇಳ್ದಂಗೆ ದಯವಿಟ್ಟು ನಾಳೆ ನಮ್ಮ ಪತ್ರಿಕಾಗೋಷ್ಠಿ ಕರೆದು ಅಥವಾ ನಾಳೆನೇ ನಮ್ಮ DC ಅವ್ರಿಗೆ ಒಂದು ಪತ್ರ ಬರೆದು, ಎಲ್ಲದಕ್ಕಿಂತ ಭಿನ್ನಾಗಿ ನಿಮ್ಮ ಕಾಂಗ್ರೆಸ್ ಲೀಡರ್ ಹೇಳ್ತಾರಕ್ಕ, ಅಭಿವೃದ್ಧಿ ಅಧಿಕಾರರ ಎಮ್ಮ ಡಾಕ್ಟ್ರು ಎಷ್ಟು ಓದಿದ್ದಾರೆ ಅಂತಾರೆ. ನೀನ್ ಡಾಕ್ಟರ್ ಓದಿದ್ದೆ ರೂಪಕ್ಕ, ಬರೀ ರೂಪಕ್ಕ, ಎನ್ಕೋದಿಗೆ ಹಾಕಿ ರೂಪಕ್ಕ. ಯಾರು ತಪ್ಪು ಮಾಡಿದ್ರೆ ಅವ್ರು ತಿನ್ಲಿ. ಗೋವಿಂದಗೌಡರು ತಪ್ಪು ಮಾಡಿದಾರ, ಸಂಪಂಗಿ ತಪ್ಪು ಮಾಡಿದಾರ ಅಂತ ಗೊತ್ತಾಗ್ಲಿ. ಸುಮ್ಮನೆ ಮೀಡಿಯಾ ಮತ್ತು ಮತ್ತೆ ಯಾಕೆ ಹೇಳ್ತೀಯ? ಅದರಿಂದ ಈ ಒಂದು ರೈತರ ಮತವನ್ನ ಕಸಿಲಿಕ್ಕೆ ಏನ್ ನೀವು ಪ್ರಯತ್ನ ಮಾಡಿದಿರ ಅದನ್ನ ಕೈ ಬಿಡಬೇಕು. ಮಾನ್ಯ ಶಾಸಕರು ಇದರಲ್ಲಿ ಇಂಟರ್ಫಿಯರ್ ಆಗಿ ಸೂಕ್ತವಾದ ತನಿಖೆ ನಡೆಸಿ ರೈತರಿಗೆ ನ್ಯಾಯ ಕೊಡಿಸಬೇಕು. ನೀವಿಬ್ರು ಕಾಂಗ್ರೆಸ್ ಮಾನ್ಯ BJP ಒಂದಲ್ಲ ಅಂದ್ರೆ ನೀವು ಇದನ್ನ ಮಾಡ್ತೀರಾ. ಇಲ್ಲ ಅನ್ನೋ ಪಕ್ಷದಲ್ಲಿ PAPMCಗೆ ಮುತ್ತಿಗೆ ಹಾಕೋಣ ಬೇಡವಾ? ಮುತ್ತಿಗೆ ಹಾಕೋಣ ಬೇಡವಾ? ಮುತ್ತಿಗೆ ಹಾಕೋಣ ಬೇಡವಾ? ದಯಮಾಡಿ ಅದಕ್ಕೆ ಕಾಲಾವಕಾಶ ಕೊಡಬೇಡಿ. ಟ್ರೈನ್ ಹೋದ್ಮೇಲೆ ನಾವು ಟಿಕೆಟ್ ತಗೊಳ್ಳೋರಲ್ಲ, ಟ್ರೈನ್ ಹತ್ತಿ ವಾಪಸ್ ಕಳಿಸೋಂತರಕ. ಈ ಒಂದು ಮೋಹನ್ ಕೃಷ್ಣನ ಇಂಟರ್ಫಿಯರೆನ್ಸ್ ನನ್ನ ರಾಜಕೀಯಕ್ಕಾಗಲ್ಲ. ನೀನ್ ಇರ್ತಕ್ಕಂಥವರೆಲ್ಲ ನೆನೆಸ್ಕೋಬೇಕು. ಮಾನ್ಯ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ, ಅವ್ರಿಗೂ ಮನವಿ ಮಾಡ್ತಾ ಇದ್ದೀನಿ. ಮಾನ್ಯ ನರೇಂದ್ರ ಮೋದಿಜಿ ಗೊತ್ತಿಲ್ಲ, ಈ ಬಡ ರೈತರು ಅಷ್ಟರಿಗೂ ಹೋಗತ್ತ ಅಕ್ಕೂ ಗೊತ್ತಿಲ್ಲ. ನಮ್ಮ ಪ್ರಯತ್ನ ನಾವು ಮಾಡಿಬಿಡೋಣ. ಎಲ್ಲ ಡಿಪಾರ್ಟ್ಮೆಂಟ್ಗೂ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಎಲ್ಲ ಪಕ್ಷದವ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯಮಾಡಿ ರೈತರ ಹಕ್ಕನ್ನ ಉಳಿಸಿ. KJF ತಾಲೂಕು BJP ಕಾಂಗ್ರೆಸ್ ಕಟ್ಟ ಎದುರಾಳಿಗಳು ಅನ್ನೋದನ್ನ ನೀವು ಪ್ರೂವ್ ಮಾಡಿ. ನಾವು ಮೇಡಮ್ ರೂಪಕ್ಕ ಅವರು ನಿಮಗೆ ಬಹಳಷ್ಟು ಶಕ್ತಿ ಐತೆ. ಈ ಭೂ ಮಾಫಿಯಾ ಆಗಿ ಏನಾಗ್ತಾ ಐತೆ ಅದಕ್ಕೊಂದು ಎಂಕ್ವೈರಿ ಹಾಕಿ ಕೂಡಲೇ ನಾಳೆ ಇದ್ರ ಬಗ್ಗೆ ಗಮನ ಹರಿಸಿ ರೈತರಿಗೆ ನ್ಯಾಯ ಕೊಡಿಸಿ. ಇಲ್ಲಾಂದ್ರೆ ನಮ್ಮ ರೈತರ ಸಹನ ಕಟ್ಟ ಹೊಡಿತಾ ಅಂತಂದ್ರೆ ಭೂತಾಯಿಯಲ್ಲಿ ಕಷ್ಟಪಡೋರಿಗೆ PAPMC ಬಾಗಿಲು ಕಷ್ಟ ಇಲ್ಲ ಅಂತ ಹೇಳ್ತಾ ಇಷ್ಟೊತ್ತು ಕರೆದು ನಿಮ್ಮ ಒಂದು ಮಾತುಗಳು ನನ್ನ ಹತ್ರ ಹೇಳಿ ನನ್ನ ಒಂದು ಮೇಲಿರ್ತಕ್ಕಂಥ ಭರವಸೆಗೆ ಮುಂದಿನ ದಿನಗಳಲ್ಲಿ ಭಗವಂತ ಮತ್ತೆ ನಿನ್ನ 2 ನಿಮಿಷ ಮುಗಿಸ್ತೀನಿ. ನಮ್ಮ BJP ಅವರು, ನಮ್ಮ BJP ಅಂದ್ರೆ ಇರ್ತಕ್ಕಂಥ ಸುಮಾರು BJP ಅವರಿದ್ದಾರೆ. BJP ಅವರು ದಯಮಾಡಿ ಯಾರಿಗಾದ್ರೂ ಸ್ವಾಭಿಮಾನ ಇತ್ತು BJP ಪಕ್ಷದ ಮೇಲೆ ಅಂತಂದ್ರೆ, BJP ನಮ್ಮ KJF ಬೆಳಿಬೇಕು ಅಂತಂದ್ರೆ, BJP ನಂಬಿರ್ತಕ್ಕಂಥ ರೈತರು ಬೆಳಿಬೇಕಂದ್ರೆ ಯಾವ ಪಕ್ಷ ನಮ್ಮ ರೂಪಕ್ಕನವರು ಹೇಳಿದ್ದಾರೆ. ನೀವು ಒಂದು ಸ್ಪೆಸಿಫಿಕ್ ಮಾಡ್ರಿ, ಎಲ್ಲರೂ ಒಂದೋಗೋಣ, ಬಿಟ್ಬಿಡು ರಾಜಕೀಯ. ಈಗ ನಾನು ಹೇಳಿದ್ನಲ್ಲ, ಗೋವಿಂದಗೌಡರು ಕಾಲಿಟ್ಕೊಳ್ಳೋಕ್ಕೂ ರೆಡಿ, ಸಂಪಂಗನ ಕಾಲಿಟ್ಕೊಳ್ಳೋ ರೆಡಿ, ರೂಪಕ್ಕನ ಕೈ ಮುಗಿಯೋಕ್ಕೂ ರೆಡಿ. ಯಾಕೋಸ್ಕರ? ನಮ್ಮ ರೈತರಿಗೋಸ್ಕರ.
ನೀವು ಯಾರು ಮಾತಾಡಿಲ್ಲ ಅಂದ್ರೆ ಇರ್ತಕ್ಕಂಥ ಬಿಜೆಪಿ ಅವರಿಗೆ ಯಾರು ಬೇಜಾರು ಮಾಡ್ಕೊತಾನೆ. ಯಾವೊಂದು ನೈತಿಕತೆ ನಿಮ್ಗೆ ಒಂದು ಚುನಾವಣೆಗೆ ಬಂದು ಗ್ರಾಮೀಣ ಭಾಗದಲ್ಲಿ ರೈತರ ಹತ್ರ ಮತ ಕೇಳುವಂತ ನೈತಿಕತೆ ನೀವು ಕಳ್ಕೊಳ್ತೀರಾ ಅಂತ ಹೇಳ್ತಾ ನಾನು 4 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಅಭಿಲಾಷ್ ರೆಡ್ಡಿ ಅವರು ಇದರಿಗೆಲ್ಲ ವಂದಿಸ್ತೀನಿ. ಕೊನೆಯಲ್ಲಿ ಒಂದೇ ಒಂದು ಸಣ್ಣ ಮನವಿ, ಎಷ್ಟೋ ಜನ ರೈತರು ಈ ಸಲ ಮುಂಗಾರು ವಿಫಲ ಆಗಿರೋದಕ್ಕೆ ಬಹಳಷ್ಟು ಲಾಸ್ ಮಾಡ್ಕೊಂಡಿದ್ದಾರೆ. ನಮ್ಮ ರೈತರ ಮುಖಂಡರು ಮತ್ತೆ ಮಾವು ಬೆಳೆಗಾರ ಅಧ್ಯಕ್ಷರಾಗಿರ್ತಕ್ಕಂಥವರು ಲಾಸ್ಟ್ ವರ್ಷ ಅಂದ್ರೆ ಹಿಂದಿನ ವರ್ಷ 36 ಕೋಟಿ ಅವರ ಒಂದು ನೇತೃತ್ವದಲ್ಲಿ 56 ಲಕ್ಷಗಳು ಹೋರಾಟ ಮಾಡಿ ನಮ್ಮ ಕೆಜೆಎಫ್ ತಾಲೂಕಿನ ಮಾವು ಬೆಳೆಗಾರರಿಗೆ ಕಟ್ಸ್ಕೊಟ್ಟಿದ್ದಾರೆ. ಆದ್ರಿಂದ 400 ರೂಪಾಯಿ ಒಂದು ಇನ್ಶೂರೆನ್ಸ್ ಆಯ್ತೆ ರಾಗಿ ಬೆಳೆಗೆ. ಕರೆಕ್ಟ್ ಅಲ್ವ? ಇಲ್ಲ 30% ಆಯ್ತು. ರಾಗಿ ಯಾರ್ಯಾರು ಒಳಗಲ್ಲಿ ಹಾಕಿದ್ರೆ ಅವರೆಲ್ಲ 400 ರೂಪಾಯಿ ಕಟ್ಟರೆ ಆ ಇನ್ಶೂರೆನ್ಸ್ ಸೌಲಭ್ಯಕ್ಕಾಯ್ತೆ. ಭಯ ಪಡಬೇಡಿ. ನಮ್ಮ ಶಾಸಕರು ಫಾಲೋ ಅಪ್ ಮಾಡಲ್ಲ ಅಥವಾ ಮಾಜಿ ಶಾಸಕರು ಫಾಲೋ ಅಪ್ ಮಾಡಲ್ಲ. ನಮ್ಮ ಅಭಿವೃದ್ಧಿ ಅವರು ನಾವು ಅದನ್ನ ಫಾಲೋ ಅಪ್ ಮಾಡಿ ನಿಮ್ಮ ಒಂದು ಬೆಲೆ ಫಸಲಿಗೆ ಸಿಗ್ಬೇಕಾದ ಇನ್ಶೂರೆನ್ಸ್ ಅನ್ನ ನಾವು ಕೊಡಿಸ್ತೀರಿ. ನೀವು ಇನ್ಶೂರೆನ್ಸ್ ಕಟ್ಟರೆ ಹಾಳಾಗತ್ತೆ ಅನ್ಕೋಬೇಡಿ. 400 ರೂಪಾಯಿ ಕೊಟ್ರೆ ಸರ್ಕಾರದ ಕಡೆಯಿಂದ ಏನ್ ಬರ್ಬೇಕು ಅದನ್ನ ನಮ್ಮ ಅಭಿಲಾಷ್ ರೆಡ್ಡಿ ಅವ್ರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ಮತ್ತೆ ಎಲ್ರಿಗೂ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ತರ ಮಾಡಬೇಕು ಅಂತ ನಮ್ಮ ಅಭಿಲಾಷ್ ಹೇಳ್ತಾ ಇದ್ರು. ನಾನು ಎಲ್ಲ ರೈತರಲ್ಲೂ ಒಂದು ಮನವಿ, ಯಾರ್ದು ನೋಡಿ ಲಂಚ ತಗೊಂಡಿರೋದು ಒಂದು ಫೇಸ್ಬುಕ್ ರೀಲ್ಸ್ ಬಂದಾಗ ನೋಡ್ತೀರಾ, ಜೈಲಿಗೆ ಹೋಗೋರು ನೋಡ್ತೀರಾ, ಭ್ರಷ್ಟ ಆಗೈತೆ ಭ್ರಷ್ಟಾಚಾರ ನೋಡ್ತೀರಾ. ನಮ್ಮ ಅಭಿವೃದ್ಧಿ ಸರ್ ರೈತರ ಪರವಾಗಿರ್ತಕ್ಕಂಥದ್ದು ಅವಾಗ ಇನ್ಫಾರ್ಮೇಶನ್ ಆಗ್ತಾ ಇರ್ತಾರೆ. ಅದನ್ನ ನೋಡಿ ನಮ್ಮ ರೈತರನ್ನ ಕಾಪಾಡ್ಕೊಳ್ತಕ್ಕಂಥ ಕಾಳಜಿ ನಮ್ಮ ರೈತರಿಗೆ ಇರುತ್ತೆ ಹೊರತು ಬೇರೆಯವ್ರು ಇರಲ್ಲ. ದಯವಿಟ್ಟು 31ನೇ ತಾರೀಕುವರೆಗೂ ಆ ಒಂದು ಯೋಜನೆಯ ಇನ್ಶೂರೆನ್ಸ್ ಆಯ್ತಂತೆ. ತಾವೆಲ್ಲರೂ ಅದನ್ನ ಕಟ್ಟಿದ್ರೆ ಖಂಡಿತವಾಗ್ಲೂ ಈ ಸಲ ಬೆಳೆ ಹಾನಿ ಆಗೈತೆ ಅನ್ನೋದು ರಿಪೋರ್ಟ್ಸ್ ಎಲ್ಲರಿಗೂ ಆಯ್ತು. ಸರಿಸುಮಾರು 19,000 ಹೆಕ್ಟೇರಲ್ಲಿ ಬಿತ್ತನೆ ಮಾಡ್ಬೇಕಾದ್ರೆ ಕೇವಲ 1,200 ಹೆಕ್ಟೇರಲ್ಲಿ ಮಾತ್ರ ಬಿತ್ತನೆ ಆಗೈತೆ. ಎಲ್ಲಿ ಇದನ್ನು ಉಪಯೋಗಿಸ್ಬೇಕಂತ ಹೇಳ್ತಾ ಇಷ್ಟು ದೂರ ಬಂದು ನಿಮ್ಮ ಹಕ್ಕು ನಿಮ್ಮ ಮತವನ್ನು ಉಳಿಸ್ಕೊಳ್ಳಿಕ್ಕೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ರೈತ ಮುಖಂಡರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಿಸಾನ್.